ಕಿಂಗ್ಸ್ ಫಸ್ಟ್ ಟೈಮ್ ಬಂದ ಕ್ವಾಲಿಫೈ ಹಂತಕ್ಕೆ. ಅದಕ್ಕಾಗಿ ಈ ಸಲ ಇವೆರಡು ಬಂದಿದ್ದು ಇದರಲ್ಲಿ ಯಾರು ಗೆಲ್ತಾರೆ ಫೈನಲ್ಗೆ ಹೋಗುವಂಥದ್ದು ಪ್ರಥಮದಂಗೆ ಆಗ್ತದೆ, ಒಂದು ಇತಿಹಾಸ ಸೃಷ್ಟಿ ಆಗ್ತದೆ. ಆ ದಿಶೆಯಲ್ಲೇ ಸಹಜವಾಗಿ ನಮ್ಮ ಕನ್ನಡಿಗರಿಗೆ ರಾಯಲ್ ಚಾಲೆಂಜರ್ಸ್ ಕಡೆ ಒಲವು, ಯಾಕಂದ್ರೆ ಅದು ಕರ್ನಾಟಕದ ಟೀಮ್ ಅನ್ನೋ ಕಾರಣಕ್ಕಾಗಿ. ಹೀಗಾಗಿ ಅದರಲ್ಲೇ ಏನಪ್ಪ ಅದನ್ನು ಗೆಲ್ತಾರೆ. ಯಾಕಂದರೆ ಇದರಲ್ಲೇ ಏನೋ ಬ್ಯಾಟಿಂಗ್ ವಿಭಾಗದಲ್ಲಿ ಏನಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅಂತ ದೊಡ್ಡ ಆಟಗಾರಿದ್ದಾರೆ, 602 ಹೊಡೆದಿದ್ದಾರೆ ಈ ಸೀರಿಯಲ್ನಲ್ಲೇ. ಮುಂದೆ ಫಿಲ್ ಸಾಲ್ಟ್ ಅನ್ನೋರು 331 ರನ್ ಹೊಡೆದಾರೆ. ರಜಿತ್ ಪಾಟೀದಾರ್ ಕ್ಯಾಪ್ಟನ್ ಇವರು 271 ಹೊಡೆದಿದ್ದಾರೆ. ಜಿತೇಶ್ ಶರ್ಮಾ 237 ರನ್ ಹೊಡೆದಿದ್ದಾರೆ. ಮತ್ತು ಟಿಮ್ ಡೇವಿಡ್ 187. ತಮ್ಮ ಬ್ಯಾಟಿಂಗ್ನಿಂದಾಗಿ ಈ ಬೆಂಗಳೂರು ತಂಡವನ್ನು ಈ ಪ್ರಥಮ ಅರ್ಧ ಸುದ್ದಿ ತಂದು ನಿಲ್ಲಿಸಿದ್ದಾರೆ. ಇದು ಸಣ್ಣ ಸಾಧನೆ ಏನಲ್ಲ. ಹಾಗೆ ಇಲ್ಲೇ ಏನಪ್ಪ ಅಂತಂದ್ರೆ ಮೊದಲಿನ ಹಾಗೆ ಒಬ್ಬೊಬ್ಬ ತಾರೆ ಮೇಲೆ ಇಬ್ಬರು ತಾರೆ ಮೇಲೆ ಇದ್ದಲ್ಲಿ ಇವರು ಸಂಘಟಿತ ಹೋರಾಟದ ಇದು ಪ್ಲಸ್ ಪಾಯಿಂಟ್ ಬೆಂಗಳೂರು ಇರುವಂಥದ್ದು. ಮತ್ತು ಪ್ಲಸ್ ಪಾಯಿಂಟ್ ಇದ್ದಂಗೆ ವೀಕ್ ಪಾಯಿಂಟು ಇರ್ತಾವೆ. ಆ ವೀಕ್ ಪಾಯಿಂಟ್ಗಳು ಏನಪ್ಪ ಅಂತಂದ್ರೆ ಬಾಲಿಂಗ್ ವಿಭಾಗದಲ್ಲಿ ಜೋಸ್ ಹ್ಯಾಜಲ್ವುಡ್ ಇದ್ದಾರೆ ಫಾಸ್ಟ್ ಬಾಲರ್ ಆಸ್ಟ್ರೇಲಿಯಾದವರು. ಅದ್ರೊಳಗೆ ಗಾಯ ಆಗ್ಯದ, ಪೂರ್ತಿ ಫಿಟ್ ಆಗಿದೆ ಅನ್ನೋದು ಇನ್ನೂ ಖಾತ್ರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಆಡ್ಬೋದು ಅನ್ನೋಂಥದ್ದು. ಮುಂದೆ ಭುವನೇಶ್ವರ್ ಕುಮಾರ್ ಮತ್ತು ಎಸ್ ದಯಾಳ್ ಇವರು ಒಳ್ಳೆಯ ಬೌಲರ್ಸ್ ಇದ್ದಾರೆ. ಭುವನೇಶ್ವರ ನಮ್ಮ ಒಬ್ಬ ಪ್ರಬಲ ಬೌಲರ್, ಮೀಡಿಯಮ್ ಫೇಸ್ ಸ್ವಿಂಗ್ ಮಾಡುವಂಥ ವ್ಯಕ್ತಿ. ಅವ್ರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ನೋಡಬೇಕು. ಯಾಕಂದ್ರೆ ಫಾರ್ಮ್ದಲ್ಲಿ ಹೇಳ್ಕೊಳ್ಳೋಂಗಿಲ್ಲ ಅನ್ನುವಂಥದ್ದು ಇರೋದೇನಪ್ಪ ಅಂದ್ರೆ ಇಲ್ಲಿ ಬ್ಯಾಟಿಂಗ್ ಮೇಲಣ ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಯಲ್ ಚಾಲೆಂಜರ್ಸ್